ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಿ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಈ ಒಂದು ಶಿಕ್ಷಕರ ದಿನಾಚರಣೆಯಲ್ಲಿ ವಿನೂತನವಾಗಿ ಉದ್ಘಾಟನೆ ಮಾಡುವುದಕ್ಕೆ ನಮ್ಮ ಎಲ್ಲ ಶಿಕ್ಷಕರು, ಚಿತ್ರಕಲಾ ಶಿಕ್ಷಕರು ಕೂಡ ಸಹಕರಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಂಡಂತಹ ಎಲ್ಲ ಹಿರಿಯರಿಗೂ ಕೂಡ ಧನ್ಯವಾದಗಳು. ಹಾಗಾಗಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮ ರಾಷ್ಟ್ರದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಮತ್ತು ಜನರಿಗೆ ಜ್ಞಾನವನ್ನು ಮತ್ತು ಈ ದೇಶದ ಭವಿಷ್ಯತ್ತನ್ನು ರೂಪಿಸ್ತಕ್ಕಂಥ ಜವಾಬ್ದಾರಿ ಉಳ್ಳಂತ ಎಲ್ಲ ಶಿಕ್ಷಕ ಬಂಧುಗಳು ತಮ್ಮ ಗುರಿ ಬದ್ಧತೆ ಜೊತೆಯಲ್ಲಿ ಇವತ್ತಿನ ಬದಲಾದಂಥ ರಾಷ್ಟ್ರದ ವ್ಯವಸ್ಥೆಯಲ್ಲಿ ಮುಂದಿನ ಪೀಳಿಗೆಯನ್ನು ಯಾವ ದಿಕ್ಕಿನತ್ತ ನಡೆಸಬೇಕು ಅನ್ನುವಂಥ ಪ್ರಾಮಾಣಿಕ ಜವಾಬ್ದಾರಿ ಹೊತ್ತೋಗ್ಬೇಕು. ಯಾಕೆಂದ್ರೆ ಶಿಕ್ಷಣ ಇವತ್ತು ಸುಮಾರು ಮೊದಲು ಸ್ವಾತಂತ್ರ್ಯ ಬಂದಾಗ ನಮ್ಮ ಪರ್ಸೆಂಟೇಜ್ ತುಂಬ ಕಡಿಮೆ ಇತ್ತು ಶಿಕ್ಷಣ ಪಡೆದವರ ಸಂಖ್ಯೆ. ಇನ್ನು ಬರೀ ಅಕ್ಷರ ಜ್ಞಾನಕ್ಕಷ್ಟೇ ಅಲ್ಲ ಸೀಮಿತ, ಇವತ್ತು ವಿದ್ಯೆಯನ್ನ ಸರ್ವರಿಗೂ ಕಲಿಸ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಹಲವಾರು ಕಾರ್ಯಕ್ರಮಗಳು, ಯೋಜನೆಗಳು ನಿಮ್ಮ ಮುಖಾಂತರ ನಡೆಸ್ತಾ ಇರ್ತಕ್ಕಂಥದ್ದನ್ನ ತಾವೆಲ್ಲ ಕಂಡಿದ್ದೇವೆ. ಅದಕ್ಕೋಸ್ಕರ ಮಕ್ಕಳ ಒಂದು ಸಂಖ್ಯೆಯನ್ನ ಹೆಚ್ಚಿಸೋದಕ್ಕೋಸ್ಕರ ಎಲ್ಲ ಮಕ್ಕಳು ಶಿಕ್ಷಣದತ್ತ ಆಕರ್ಷಿತರಾಗಲಿ ಅನ್ನೋದಕ್ಕೋಸ್ಕರ ಅವರಿಗೆ ಪಠ್ಯ ಪುಸ್ತಕ, ಸಮವಸ್ತ್ರ, ಶೂ ಮತ್ತು ಊಟದ ವ್ಯವಸ್ಥೆ, ಪೌಷ್ಟಿಕ ಆಹಾರ ಎಲ್ಲವನ್ನು ನೀಡತಕ್ಕಂಥ ಜವಾಬ್ದಾರಿಯನ್ನ ಸರ್ಕಾರಗಳು ಮಾಡ್ತಾ ಬಂದಿದೆ. ಆದರೂ ಎಲ್ಲೋ ಒಂದು ಕಡೆ ಖಾಸಗಿ ಕ್ಷೇತ್ರ ಸರ್ಕಾರಕ್ಕೆ ಸವಾಲನ್ನೆಸ್ತು ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಒಂದು ಮಳವಳ್ಳಿ ತಾಲೂಕಿನ ಎಲ್ಲ ಶಿಕ್ಷಕ ಬಂಧುಗಳಿಗೆ ಇನ್ನೊಂದು ವಿಶೇಷವಾದಂತಹ ಒಂದು ಘೋಷಣೆಯನ್ನ ಮಾಡ್ತಿದ್ದೇನೆ. ಇನ್ನು 1 ತಿಂಗಳಲ್ಲಿ ನೀವು ಯಾರ್ಯಾರು ಶಿಕ್ಷಕರು ಪ್ರೈವೇಟ್ ಸ್ಕೂಲಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಸರ್ಕಾರಿ ಶಾಲೆಯತ್ತ ನೀವು ಕರ್ಕೊಂಡ್ಬರ್ತೀರಿ, ಒಂದು ಮಗುವನ್ನ ಕರ್ಕೊಂಡ್ಬಂದವ್ರಿಗೆ ಇಂತಿಷ್ಟು ಒಂದು ಧನದ ರೂಪದಲ್ಲೇ ನಾನು ಪ್ರಶಸ್ತಿಯನ್ನು ನಿಮಗೆ ನೀಡುವಂತ ಘೋಷಣೆಯನ್ನು ಮಾಡ್ತೀನಿ. ಕಾರಣ ಯಾಕೆಂದ್ರೆ BPL ಕಾರ್ಡ್ ಇಟ್ಟಿದ್ದಾರೆ ನಮ್ಮ ಜನ, ಮಕ್ಕಳನ್ನ ಮಾತ್ರ ಸರ್ಕಾರಿ ಶಾಲೆ ಕಳಿಸ್ತೀವಿ. ಬಹಳಷ್ಟು ಸರ್ಕಾರಿ ಶಾಲೆಗಳು ಉತ್ತಮ ಶಿಕ್ಷಕರು ಮತ್ತು ತರಬೇತಿ ಒಂದು ಶಿಕ್ಷಕರು ಇಟ್ಕೊಂಡಿದ್ರು. ಅವ್ರಿಗೇನೋ ಕಾನ್ವೆಂಟ್ನ ಆ ಸೋಂಕು ಅಥವಾ ಅಲ್ಲಿ ಬರ್ತಕ್ಕಂಥ ಒಂದು ಬಸ್ಸು
ಅವ್ರು ಕೊಡ್ತಕ್ಕಂಥ ವಿಶೇಷವಾದಂಥ ಒಂದು ಕೈ ಇಷ್ಟಕ್ಕೆ ಮಾರು ಹೋಗ್ತಾ ಇದೆ. ಇದನ್ನ ಮನಪರಿವರ್ತನೆ ಮಾಡಿ ಗ್ರಾಮೀಣ ಶಿಕ್ಷಣ ಉತ್ತಮವಾಗಿ ರೂಪುಗೊಳ್ಳೋದಕ್ಕೆ ನಾನು ತಮ್ಮೆಲ್ಲರಿಗೂ ಹೇಳದಂತೆ ಇನ್ನು ಕೆಲವೇ ದಿನದಲ್ಲಿ 100% ಟ್ಯಾಬ್ ವ್ಯವಸ್ಥೆಯನ್ನು ನಿಮ್ಮ ಎಲ್ಲ ಶಾಲೆಗಳಿಗೂ ಮಾಡ್ತಾ ಇದ್ದೀವಿ. ಅನುದಾನವನ್ನು ಒದಗಿಸ್ಕೊಟ್ಟಿದೆ. ಅದಕ್ಕೆ ಕರ್ನಾಟಕ ಸೋಪ್ಸ್ ಅಂಡ್ ಡೀಟರ್ಜೆಂಟ್ ಅವರು ಕೂಡ ನನಗೆ ಯಾವುದೋ ಒಂದು CSR ಫಂಡ್ ಕೊಟ್ಟಾಗಲೂ ಅದನ್ನು ಬರೀ ಶಿಕ್ಷಣ ಕ್ಷೇತ್ರಕ್ಕೆ ಉಪಯೋಗಿಸಿದ್ದೀನಿ. ಯಾವುದೇ ಧಾರ್ಮಿಕ ಕ್ಷೇತ್ರಕ್ಕೋ ಮತ್ತೊಂದಕ್ಕೂ ನಾನು ಕೊಟ್ಟಿಲ್ಲ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅವರಿಗೂ ಕೊಟ್ಟು ನನ್ನ ಅನುದಾನವನ್ನು ಸುಮಾರು 50 ಲಕ್ಷಕ್ಕೂ ಮಿಕ್ಕಿದ್ದಾಗಿ ಇದಕ್ಕೆ ಕೊಟ್ಟು ಮತ್ತು ಇದಕ್ಕೆ ಜವಾಬ್ದಾರಿಗಿರ್ತಕ್ಕಂಥ ಸಂಸ್ಥೆ ಹೆಸರು ಮೇಘಶಾಲಾ ಆ ಸಂಸ್ಥೆಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಕೂಡ